ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈಸಿಯಾಗಿ ಮೊಸರನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನಿಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ನಾನು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆದಮೇಲೆ 10-11 ಗೋಡಂಬಿಯನ್ನು ಚೆನ್ನಾಗಿ ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದಾದಮೇಲೆ 2-3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು ಚಿಕ್ಕದಾಗಿ. ನೀವು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲ ಫ್ರೈ ಆದಮೇಲೆ ನಾವು ಸೈಡ್ಗೆ ಎತ್ತಿಟ್ಕೊಳ್ಬೇಕು ಈ ಒಗ್ಗರಣೆನ. ನಂತರ ನಾವಿಲ್ಲಿ 2-3 ಬೌಲಷ್ಟು ನಾನು ಮೊಸರು ತೊಗೊತಾ ಇದ್ದೀನಿ. ಸೊ ಮೊಸರು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿ ಇದ್ದರೆ. ಸೊ ಅದಕ್ಕೆ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಮೊಸರಿಗೆ. ನಂತರ ಒಣ ದ್ರಾಕ್ಷಿನ ಹಾಕ್ತಿದ್ದೀನಿ. ಒಂದು 15-20 ಒಣ ದ್ರಾಕ್ಷಿ ಹಾಕಿದ್ದೀನಿ. ಆವಾಗಲೇ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಒಗ್ಗರಣೆನ ಈ ಮೊಸರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕಲಸಿಟ್ಕೊಂಡು ಆದಮೇಲೆ ಅದಕ್ಕೆ ಅನ್ನವನ್ನು ಹಾಕೋಣ. ಸೊ ಅನ್ನವನ್ನು ಸ್ವಲ್ಪ ತಣ್ಣಗಾಗಿಬಿಟ್ಟ ಮೇಲೆ ನಾವು ಹಾಕೋಣ. ಬಿಸಿ ಅನ್ನ ಹಾಕಿದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಕೊನೆಯದಾಗಿ ನಾವಿಲ್ಲಿ ದಾಳಿಂಬೆ ಹಣ್ಣನ್ನು, ಸುಲಿದಿರೋ ದಾಳಿಂಬೆ ಹಣ್ಣನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಕಲಸಿಟ್ರೆ ಮೊಸರನ್ನ ರೆಡಿ ಆಯಿತು. ಸೊ ನೀವು ನಿಮ್ಮನೆ ಟ್ರೈ ಮಾಡಿ. ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.